ಗುಜರಾತ್ 25-1, ರಾಜಸ್ಥಾನ 14-11, ವೇರ್ ಇಂಡಿ ವಾಸ್ ನಾಟ್ ಸಪೋಸ್ ಟು ವಿನ್ 6ರಿಂದ ಮೇಲಕ್ಕೆ ಅಲ್ಲಿ ವಿ ಡೋಂಟ್ ನೋ ಅಲ್ಲಿ ಏನಾಗ್ತಾ ಇದೆ ಅಂತ ರಾಜಸ್ಥಾನದಲ್ಲಿ. ರಾಜಸ್ಥಾನ 14-11 ಇದೆ ಸರ್. ಹಾಂ, ಆಲ್ ರೈಟ್. ಈಗ ಒರಿಸ್ಸಾ ಅವ್ರು ಅಂದ್ಕೊಂಡಂಗೆ ಇದೆ. ಹರಿಯಾಣ ಆ್ಯಕ್ಚುಲಿ ಲಾಸಲ್ಲಿ ಒಂದು 2-3 ಸೀಟ್ ಅವ್ರಿಗೆ, 7-8 ಸೀಟ್ ಇತ್ತು ಅವ್ರಿಗೆ ಬಿಜೆಪಿಗೆ, ಅದನ್ನು ಕಳ್ಕೊಳ್ತಾ ಇದ್ದಂಗೆ ಕಾಣುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟ್ರು ಎಲ್ಲರ ಹೃದಯಕ್ಕೆ ಸ್ಟೆಥೋಸ್ಕೋಪನ್ನು ಕರೆಕ್ಟಾಗಿ ಹಿಡ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ಬಿಕಾಸ್ ದೇರ್ ಇಸ್ ನಥಿಂಗ್ ಸೀಮ್ಸ್ ಟು ಬಿ ಸ್ಟಾಪಿಂಗ್ ಹಿಮ್. 1,18,000 15,000 ವೋಟ್ ಲೀಡ್ಗೆ ಬಂದು ಕೂತ್ಕೋತಾ ಇದ್ದಾರೆ. ಆಗಲೇ ಯಾವುದೋ ಕನಕಪುರದ್ದು ಒಂದು ಹೇಳ್ತಾ ಇದ್ರು 4,000 ಲೀಡ್ ಅಂತೆ. ಇಫ್ ದಟ್ ಈಸ್ ಟ್ರೂ, ದೇರ್ ಇಸ್ ನೋ ವೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅದು ಅನ್ನೋ ಪರಿಸ್ಥಿತಿ. ಕನಕಪುರ ಕಾನ್ಸ್ಟಿಟ್ಯೂನ್ಸಿ ಕೌಂಟಿಂಗೇ ಮುಗಿದು ಹೋಗಿದ್ರೆ ಇನ್ ಕೇಸ್ ಕಂಪ್ಲೀಟ್ ಆಗಿ, ಹೌದು, ಅವಾಗ ನಿಮಗೆ ಬೇರೆ ಇದರಲ್ಲಿ ಇಷ್ಟೊಂದು ಲೀಡ್ ಹೊಡೆದಾಕಂತೂ ಆಗೋದೇ ಆಗಲ್ಲ. 1,15,000 ಕನಕಪುರದಾನೇ ಅವ್ರದ್ದು ಬುಡ ಇರಬೇಕು, ಅದು ಆಗಲ್ಲ ಅದು. ಆಲ್ ರೈಟ್. ಶೆಟ್ಟರ್ ಕೂಡ ರಿಲಕ್ಟೆಂಟ್ ಫೆಲೋ, ಯು ಕ್ಯಾನ್ ಕಾಲ್ ಹಿಮ್. ರಿಲಕ್ಟೆಂಟ್ ಆಗಿ ತುಂಬ ಹಿಂಜರಿತದ ಮಧ್ಯೆಯೇ ಬೆಳಗಾಂಗೆ ಹೋದ್ರು. ಭಾರತೀಯ ಜನತಾ ಪಕ್ಷಕ್ಕೆ ಕೊನೆ ಕ್ಷಣದಲ್ಲಿ ವಾಪಸ್ ಬಂದ್ರು ಅವರು. ಒಂಥರ ಹಿಂಜರಿಕೆಯಲ್ಲೇ ಬೆಳಗಾಂಗೆ ಹೋದ್ರು. ಅದಕ್ಕೆ ಅವ್ರಿಗೆ ಪ್ರತಿರೋಧವೂ ಬಂತು ಸಿಕ್ಕಾಪಟ್ಟೆ. ರೆಡ್ ಕಾರ್ಪೆಟ್ ಸ್ವಾಗತ ಯಾರು ಕರೆದ್ಬಿಟ್ಟು ಹೂ ಹಾಕ್ಲಿಲ್ಲ. ನರೇಂದ್ರ ಮೋದಿಗೆ ಹೂ ಏರ್ಚೋಂಗ್ ಅವ್ರು ಯಾರು ಹೂ ಏರ್ಸಲಿಲ್ಲ. ಆದರೂ ಶೆಟ್ಟರ್ ಹ್ಯಾಸ್ ಬಿನ್ ಏಬಲ್ ಟು ಮ್ಯಾನೇಜ್ ಇಟ್ ಔಟ್ ಬೆಟರ್ ಅಂತ ಕಾಣುತ್ತೆ ದ್ಯಾನ್ ಸುರೇಶ್ ಅಂಗಡಿ ಅವರ ಶ್ರೀಮತಿ ನಿಂತಾಗ ಬೈ ಎಲೆಕ್ಷನ್ಗಿಂತ. ಕಾಂಗ್ರೆಸ್ 93ರಲ್ಲಿ ಲೀಡಲಿದ್ರೆ, ಎನ್ ಡಿ ಎ ಕೂಟ 293ರಲ್ಲಿ ಲೀಡಲಿದೆ. ಕಾಂಗ್ರೆಸ್ ಮಾತ್ರ 93 ನಾ ಹೇಳ್ತಾ ಇರೋದು. ಬಿಜೆಪಿ 238 ಬಿಜೆಪಿ 238. ನೀವು ಅದೇ ನಂಬರ್ ಹೇಳ್ತಾ ಇದ್ದೀರಾ. 303 ಇದ್ರು. ವಿಚ್ ಮೀನ್ಸ್ ಬಿಜೆಪಿ ಇನ್ನೊಂದು 15-20 ಇಂಪ್ರೂವ್ ಮಾಡ್ಕೊಂಡ್ರೆ. ಬಟ್ ಅಂದ್ರೂ ಬಿಗ್ಗೆಸ್ಟ್ ಲಾಸ್ ಅಲ್ವಾ ಸರ್? 303 ಇಂದ 338 ಅಂತಂದ್ರೆ 60-70 ಸೀಟ್ಗಳನ್ನ ಕಳ್ಕೊಳ್ಳೋ ಪರಿಸ್ಥಿತಿ. ಅದೇ ಹೇಳ್ತಿರೋದು. ಈಗ ಇನ್ನೊಂದು 15-20 ಮಾಡ್ಕೊಂಡ್ರೆ 50 ಸೀಟ್ ಆಗುತ್ತೆ. ಬಹುಮತಕ್ಕಿಂತಲೂ 34 ಸೀಟ್ ಕಡಿಮೆ ಇದೆ. 50 ಸೀಟ್ ಆಗುತ್ತೆ ಲಾಸ್. ಹೌದು, ಅಂದ್ರೆ 250ಗೆ ಬಂದ್ರೆ 50 ಸೀಟ್ ಲಾಸ್. ಕಡಿಮೆ 50 ಸೀಟ್. ಲೆಟ್ ಅಸ್ ಸಿ ಅವರ ಲಾಸ್ ಎಷ್ಟಿದೆ ಬಿಜೆಪಿದು ಅನ್ನೋದರ ಮೇಲೆ ಎಷ್ಟು ಕಂಫರ್ಟಬಲಿ ಇವ್ರು ಸರ್ಕಾರ ಮಾಡಕ್ಕಾಗತ್ತಾ ಇಲ್ವಾ ಅಂತ ಹೇಳ್ಬೋದು ಅಲ್ವಾ? ಬೇರೆಯವ್ರ ಸಪೋರ್ಟ್. ಬಿಹಾರದಲ್ಲಿ 34-5 ಅಂದ್ರೆ, ಇಂಡಿಗೆ 5 ಇದೆ, ಬಿಹಾರದಲ್ಲಿ 34 ಬಿಜೆಪಿ ಪ್ಲಸ್ ಇದೆ ಅಂದ್ರೆ JDUದು ಗುಡ್ಡಿದೆ ಪರ್ಫಾರ್ಮೆನ್ಸ್ ಅಂತ ಆಯ್ತಲ್ಲಿ ಆಲ್ಮೋಸ್ಟ್. ಮತ್ತೆ ಆಂಧ್ರಲ್ಲಿ ಚೆನ್ನಾಗಿದೆ ಅವ್ರಿಗೆ. ಹಾಗಾಗಿ ಆ ಎರಡು ಆಡ್ ಆನ್ ಆಗೋದ್ರಿಂದ ಅವ್ರಿಗೆ ಲಾಭ ಜಾಸ್ತಿ. ಅವ್ರಿಗೆ ಲಾಭ. ಹೌದು. ಅಂದ್ರೆ ಅವರ ಮಿತ್ರ ಪಕ್ಷಗಳವರಿಗೆ ಎತ್ತಾ ಇದ್ದಾರೆ ಮೇಲ್ಗಡೆಗೆ. ಮಿತ್ರ ಪಕ್ಷಗಳವ್ರನ್ನ ಎತ್ತಾ ಇದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ಮಿತ್ರ ಪಕ್ಷಗಳಿಂದನೇ ಬರ್ತಾ ಇರೋದು.